ಪಾರ್ಥ, ಇಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೀರಾ? ಮಲ್ಕೊಳ್ಳಿ ಬನ್ನಿ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಅಕ್ಕ ಭಾವನ ಜೊತೆ ಶಾಪಿಂಗ್ ಹೋಗಬೇಕು. ಅಪೇಕ್ಷಾ, ನಾನೊಂದು ಫೇವರ್ ಮಾಡ್ತೀರಾ? ಅದು ನಾಳೆ ನನಗೆ ಅಣ್ಣನ ಮನೆಗೆ ಬರೋಕ್ಕಾಗಲ್ಲ. ಯಾಕೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ನೀವೇ ಹೋಗಿ ಬಂದುಬಿಡಿ. ಏನು ಪಾರ್ಥ ಹೀಗೆ ಮಾತಾಡ್ತಿದ್ದೀರಾ? ಇಷ್ಟು ದಿವಸ ನಿಮಗೆ ಕೆಲಸ ಇರಲಿಲ್ಲ ತಾನೇ? ಈಗ ನಾಳೆ ಸಡನ್ನಾಗಿ ಕೆಲಸ ಹೇಗೆ ಬಂತು? ನನಗೆ ಯಾಕೋ ನೀವು ಸುಳ್ಳು ಹೇಳ್ತಿದ್ದೀರಾ ಅನಿಸ್ತಿದೆ. ಅಪೇಕ್ಷಾ, ನನಗೆ ಅಣ್ಣ ಅದಕ್ಕಿನ್ನ ಫೇಸ್ ಮಾಡೋಕ್ಕಾಗಲ್ಲ. ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗ್ಲಿ? ನಂಗೆ ತುಂಬ ಗಿಲ್ಟ್ ಕಾಡ್ತಿದೆ ಅಪೇಕ್ಷಾ. ಯಾಕೆ ಗಿಲ್ಟ್ ಆಗಬೇಕು? ಅವ್ರು ನಮ್ಮವರೇ ಅಲ್ವಾ? ಹೌದು, ಅವ್ರು ನಮ್ಮವರೇ. ಅದಕ್ಕೆ ಇಷ್ಟು ಕಷ್ಟ ಆಗ್ತಿರೋದು. ಹೌದು, ಅವ್ರು ನಮ್ಮವರೇ. ಆದರೆ ಕಷ್ಟದ ಟೈಮಲ್ಲಿ ನಾವು ಅವ್ರ ಜೊತೆ ಇರಬೇಕಾಗಿತ್ತು. ಬಟ್ ಇರಲಿಲ್ಲ, ರೈಟ್? ಅವರು ನಮಗೋಸ್ಕರ ಏನೆಲ್ಲ ಮಾಡಿದ್ರು, ಆದರೆ ಇನ್ ರಿಟರ್ನ್ ನಾವು ಅವ್ರಿಗೋಸ್ಕರ ಏನು ಮಾಡಿದ್ವಿ? ಏನೂ ಇಲ್ಲ ಅಲ್ವಾ? ಮಾಮ್ ಮನೆ ಬಿಟ್ಟು ಹೋಗುವಾಗ ನಾವೇನೂ ಮಾಡಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಎಷ್ಟೆಲ್ಲ ಕಷ್ಟ ಬಂತು. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ ಅಷ್ಟೇ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಈಗ ಎಲ್ಲ ಸರಿ ಆದಮೇಲೆ ನಗ್ತಾ ನಿಲ್ಲೋಕ್ಕಂತೂ ನನಗೆ ಸಾಧ್ಯ ಇಲ್ಲ ಅಪೇಕ್ಷಾ. ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗೋದು? ಸಾಕು, ಅವತ್ತಿಂದ ನೀವಿಬ್ರು ಇದನ್ನೇ ಹೇಳ್ತಾ ಇದ್ದೀರಾ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಅಲ್ಲ, ಅದೊಂದು ವಿಷಯನ ಎಷ್ಟು ಅಂತ ಹೇಳ್ದಾಡ್ತೀರಾ? ಅಪ್ಪ, ಅಪ್ಪ, ಅವನು ಯಾಕೆ ಕರಿತಾ ಇದ್ದೀರಾ? ಏನು ಮಗಳೇ ಕರೆದೆ? ಅಪ್ಪ, ಇವ್ರಿಗೆ ನೀವಾದ್ರೂ ಹೇಳಿ. ಆವಾಗಿಂದ ಗಿಲ್ಟು ಗಿಲ್ಟು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರ ಮನೆಗೆ ಬರೋದಿಲ್ವಂತೆ. ನೋಡಿ ಹೇಳಿ ಅಂದರೆ, ಗಿಲ್ಟ್ ಅನ್ನೋದು ಒಂದು ಮಿತಿಯಲ್ಲಿದ್ದರೆ ಒಳ್ಳೆಯದು. ಮನುಷ್ಯ ಬದಲಾಗ್ತಾನೆ. ಅದು ಮಿತಿ ಮೀರಿಬಿಟ್ರೆ ನಮಗೆ ನಾವೇ ನೋವು ಕೊಟ್ಕೊಳ್ಳೋಂಗಾಗತ್ತೆ. ಯೋಚನೆ ಮಾಡಿ. ಮಾವ, ನೀವು ಹೇಳೋದೇನೋ ಕರೆಕ್ಟಾಗೇ ಇದೆ. ಆದರೆ ಯಾಕೋ ನನಗಿದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಫಂಕ್ಷನ್ಗೆ ಹೋಗಿ ಫೇಕಾಗಿ ಸ್ಮೈಲ್ ಮಾಡೋಕ್ಕಾಗಲ್ಲ ಅಲ್ವ ಮಾವ? ಸೊ ನಾನು ಈ ಥರ ಮಾತಾಡಿದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಐ ಆಮ್ ರಿಯಲಿ ಸಾರಿ. ನೋಡಿದ್ಯಾ ಕಂದ, ಒಂದು ಘಟನೆ ಎಷ್ಟು ಜನರ ಮನಸ್ಸನ್ನು ಒಡೆದಾಕತ್ತೆ ಅಂತ. ಸಂಬಂಧಗಳಲ್ಲಾಗೋ ಗಾಯ ಅಷ್ಟು ಈಸಿಯಾಗಿ ವಾಸಿ ಆಗೋದಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಬೇರೆ ಇನ್ಯಾರು ಕಾಲ್ ಮಾಡಬೇಕು? ಅಖಿಲಾಂಡೇಶ್ವರಿ ಅವರು, ಅವರಿಂದನೇ ಅಲ್ವಾ ಇದೆಲ್ಲ ಸಾಧ್ಯ ಆಗಿದ್ದು. ಅವ್ರ ಆಶೀರ್ವಾದ ಹಾರೈಕೆ ನಮಗೆ ಬೇಕು. ಅವ್ರು ಕಾಲ್ ಮಾಡಿಬಿಟ್ಟು ಬರೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕರೆಕ್ಟ್. ಮೇಡಮ್, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೀವು ಇಲ್ಲದೇ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನಾಡಿದ್ದು ಮನೆಯಲ್ಲಿ ಪೂಜೆ ಇದೆ, ತಾವು ದಯವಿಟ್ಟು ಬರಬೇಕು. ಖಂಡಿತ ಬರ್ತೀನಿ ಗೌತಮ್ ಅವರೇ. ನನ್ನ ವಿಶಸ್ ಯಾವಾಗಲೂ ನಿಮ್ಮ ಜೊತೆ, ನಿಮ್ಮ ಕುಟುಂಬದ ಜೊತೆ ಇದ್ದೇ ಇರುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. ಯಾವಾಗಲೂ ಆಶೀರ್ವಾದ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬರ್ತಾರಂತೆ. ಭೂಮಿಕಾ, ದೇವ್ರನ್ನ ಹುಡ್ಕೋದು ಕಷ್ಟ, ದೇವ್ರು ಕಾಣಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನೋಡಿ, ನಮ್ಮ ಸುತ್ತಮುತ್ತನೇ ದೇವ್ರು ಯಾವುದೋ ರೂಪದಲ್ಲಿರ್ತಾನೆ, ಯಾವುದೋ ರೂಪದಲ್ಲಿ ಬರ್ತಾನೆ. ನಮ್ಮ ಜೀವನದಲ್ಲಿ ಏನೇನಾಗಬೇಕೋ ಆ ಕಾಲಕ್ಕೆ ಎಲ್ಲವೂ ಆಗ್ತಾನೇ ಇದೆ ಅಲ್ವಾ? ಎಲ್ಲೂ ವ್ಯತ್ಯಾಸಗಳಾಗಿಲ್ಲ, ಎಲ್ಲೂ ಕೊರತೆ ಆಗಿಲ್ಲ. ನಮ್ಮ ಲೈಫೇ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ನಿಜವಾಗ್ಲೂ ನಾವು ತುಂಬಾ ಅದೃಷ್ಟವಂತರು. ಎಷ್ಟು ಒಳ್ಳೊಳ್ಳೆ ಜನ ಸಿಕ್ಕಿದ್ದಾರೆ ನಮ್ಮ ಜರ್ನಿನಲ್ಲಿ. ನಾವು ನಿಜವಾಗ್ಲೂ ಲೈಫ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಟ್ರೂ, 100% ಟ್ರೂ. ಅದು ಯಾವತ್ತೂ ನಮ್ಮನ್ನು ಹಿಂದೆ ತಳ್ಳಿಲ್ಲ. ಶುರುವಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು, ಆದರೆ ಎಲ್ಲನೂ ದಾಟ್ಕೊಂಡು ಈಗ ಒಂದ್ರ ಮೇಲೆ ಒಂದು ಹಂತಕ್ಕೆ ಹೋಗ್ತಾನೆ ಇದ್ದೀವಿ. ಹಿಂದೆ ನೋಡೋ ಪ್ರಸಂಗನೇ ಬಂದಿಲ್ಲ. ಇನ್ಫ್ಯಾಕ್ಟ್ ನಾವು ಬರೀ ಥ್ಯಾಂಕ್ಫುಲ್ ಅಷ್ಟೆಲ್ಲ, ಗ್ರೇಟ್ಫುಲ್ಲಾಗೂ ಇರಬೇಕು. ಟ್ರೂ, 100% ಟ್ರೂ. ನೆಕ್ಸ್ಟ್ ಹೇಳಿ, ಇನ್ಯಾರು?
ಎಲ್ಲಿದೆಯಾ ಪಾರ್ಥ? ಲೇಟ್ ಆಯ್ತು ಕಣೋ, ಬೇಗ ಬಾ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಹಾಂ ಹಾಂ, ಹೌದಾ? ಏನೋ ಇದ್ದಕ್ಕಿದ್ದಾಗ ಈಗ ಹೇಳ್ತಾ ಇದೆಯಾ? ಸರಿ ಆಯ್ತು ಬಿಡಪ್ಪ. ಏನಾಯ್ತು? ಅವ್ರು ಬರೋದು ಲೇಟ್ ಆಗ್ತಾ ಇದೆಯಂತೆ, ನೀವು ಹೋಗಿ ಶಾಪಿಂಗ್ ಮುಗಿಸ್ಕೊಂಬನ್ನಿ ಇಂದ. ಪ್ರತಿ ಸಲ ಇದನ್ನೇ ಮಾಡ್ತಾರೆ. ಸರಿ, ನಾವು ರೆಡಿ ಆಗಿದ್ದೀವಲ್ಲ, ಬನ್ನಿ ಓಡ್ಬರೋಣ. ಯಾಕೆ ಲೇಟಾಗಿ ಬಂದ್ರಿ? ನಿಮಗೋಸ್ಕರ ಕಾದು ಕಾದು ಅವರಿಬ್ರು ಶಾಪಿಂಗ್ ಹೋದ್ರು. ಅಲ್ಲ, ಬರೋದು ಬಂದಿದ್ದೀರಾ, ಸ್ವಲ್ಪ ಬೇಗ ಬರಬಾರ್ದಾಗಿತ್ತಾ? ಯಾಕೇನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಮಾಮ್, ಬಿಗ್ ಬ್ರೋ ಮತ್ತು ಭೂಮಿಕಾ ಅದಕ್ಕೆನ ಫೇಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಲೇಟಾಗಿ ಬಂದ್ವಿ. ಶಾಪಿಂಗ್ ಹೋಗೋಣ ಅಂತ ಕರೆದ್ರು, ಬಟ್ ಯಾವ ಮುಖ ಇಟ್ಕೊಂಡು ಹೋಗಲಿ ಮಾಮ್, ಅದಕ್ಕೆ ಅವ್ರು ಹೋದ್ಮೇಲೆ ಬಂದ್ವಿ. ಮಾಮ್, ಬಿಗ್ ಬ್ರೋ ಹತ್ರ ಮಾತಾಡಿ ನಿನ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ದೀವಿ. ಸೊ ಅವ್ನು ಬರ್ತಾ ಇದ್ದ ಹಾಗೆ ಮಾತಾಡಿ ಹೊರಟ್ಬಿಡೋಣ. ಆಹಾ ಪಾರ್ಥ, ಅಲ್ವೋ, ಬೇಗ ಬಾರೋ, ಶಾಪಿಂಗ್ ಹೋಗ್ಬೇಕು ಅಂತ ಅಷ್ಟು ಹೇಳಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಚೆನ್ನಾಗಿ ಕೈ ಕೊಟ್ಟೆ ಕಣ, ಅಂತೂ ಬಂದ್ಯಲ್ಲ. ಅದು ಅಣ್ಣ, ಸ್ವಲ್ಪ ಕೆಲಸ ಇತ್ತು. ಹೇಗಿದ್ರು ನೀನು ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಸೆಲೆಕ್ಷನ್ ಚೆನ್ನಾಗೇ ಇರುತ್ತೆ ಅಂತ ಗೊತ್ತು. ಅದಕ್ಕೆ ನಾವು ಬರ್ದಿದ್ರು ನಡೆಯುತ್ತೆ ಅಂತ ಅಂದ್ಕೊಂಡ್ವಿ. ಆಹಾ, ಕಳ್ಳಂಗೊಂದು ಪಿಳ್ಳೆ ನೆಪ ಅಂತ ನಿಮಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ನಮ್ಮ ಮೇಲೆ ಆಗ್ತಿದ್ರಲ್ವಾ? ಪಾರ್ಥ, ಇವತ್ತು ಹೋಗ್ಲಿ ಬಿಡು, ನಾಳೆನೇ ಪೂಜೆ ಕಣೋ. ಇವತ್ತಿನ ಥರ ನಾಳೆನೂ ಕೈ ಕೊಡಲ್ಲ ತಾನೇ, ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ಇದೆ ಕಣೋ. ನೋಡೋ, ನಿನ್ನ ಕೈಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಜೀವಾಗು ಮತ್ತು ಸೃಜನ್ಗೂ ಹೇಳು, ಅವ್ರ ಹೆಲ್ಪ್ ತಗೋ, ಆಯಿತಾ? ಒಂದು ನಿಮಿಷ ಕೂತಿರಿ, ಬಂದೆ. ಬಿಗ್ ಬ್ರೋ, ಒಂದು ನಿಮಿಷ. ಏನು? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು? ಬಿಗ್ ಬ್ರೋ, ಅದು ನಾನು ಮಹಿ ಮಾಮ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏಕೆ? ಇಲ್ಲೇ ಇದ್ರೆ ಏನು ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನೂ ಇಲ್ಲ ಬಿಗ್ ಬ್ರೋ. ಮಕ್ಕಳಾಗಿ ಮಾಮ್ ಜವಾಬ್ದಾರಿನ ನಾವು ತಗೋಬೇಕಾಗಿತ್ತು, ಆದರೆ ನಾವು ತಗೊಳ್ಳಿಲ್ಲ. ಇನ್ನು ಮುಂದಕ್ಕಾದರೂ ಮಾಮ್ನ ನೋಡ್ಕೊಳ್ಳಿಲ್ಲ ಅಂತ ಆಗಬಾರ್ದಲ್ವಾ? ಆ್ಯಂಡ್ ನಿನಗೆ ಹೊರೆ ಮಾಡೋದಕ್ಕೆ ನಮಗಿಷ್ಟ ಇಲ್ಲ. ನಿನ್ಗೆ ಯಾವುದೇ ಥರ ಕಷ್ಟ ಆಗಬಾರ್ದು ಬಿಗ್ ಬ್ರೋ, ಅದಕ್ಕೆ ಮಾಮ್ನ ನಾವು ಕರ್ಕೊಂಡು ಹೋಗ್ತೀವಿ. ಹೌದು ಅಣ್ಣ, ಇಷ್ಟು ವರ್ಷ ಅಂತೂ ನಾವು ನಮ್ಮ ಕಂಫರ್ಟ್ ಝೋನಲ್ಲೇ ಇದ್ವಿ. ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋಣ ಅಂತ. ಏನಾಯ್ತು ನಿಮಗೆ? ಏನಿದು ಆಲ್ ಆಫ್ ಎ ಸಡನ್?